ವರ್ತ್ ಟೇಸ್ಟ್ ವರ್ತ್ ವಿಸಿಟ್ ಸ್ಪಾಟು. ಮೊದಲು ಚಟ್ನಿ ಹಾಕ್ತಾರೆ, ಚಟ್ನಿ ಮೇಲೆ ಪಲ್ಯ ಹಾಕ್ತಾರೆ, ಅದಾದಮೇಲೆ ಈ ಒಂದು ತುಪ್ಪನ ಪೋರ್ ಮಾಡಿಕೊಡ್ತಾರೆ. ಸಿಕ್ಕಾಪಟ್ಟೆ ತುಪ್ಪ ಹಾಕಿ ಕೊಡುವಂಥದ್ದು. 70 ರೂಪಾಯಿಗೆ ಪಕ್ಕ ಟು ಪಕ್ಕ ಹೊರತು 3 ದೋಸೆ ಕೊಡ್ತಾರೆ. ಅದು ಸಣ್ಣ ದೋಸೆ ಅಲ್ಲ, ಸ್ವಲ್ಪ ದೊಡ್ಡ ಸೈಜ್ ದೋಸೆ ಕೊಡ್ತಾರೆ. ಆರಾಮಾಗಿ ಒಬ್ಬರಿಗೆ ಸಫಿಷಿಯೆಂಟ್ ಆಗಿರುತ್ತೆ. ಇದಕ್ಕಂತಾನೆ ಪದೇ ಪದೇ ವಿಸಿಟ್ ಮಾಡ್ಬೋದು, ಅಷ್ಟು ಸಖತ್ತಾಗಿದೆ. ವರ್ತ್ ಟೇಸ್ಟ್ ವರ್ತ್ ವಿಸಿಟ್ ಸ್ಪಾಟು. ತುಪ್ಪ, ಈ ಒಂದು ಚಟ್ನಿ, ಆ ಒಂದು ಪಲ್ಯ ಅಲ್ಟಿಮೇಟ್ ಕಾಂಬಿನೇಷನು. ಆ ಫ್ಲೇವರ್ಲೆಸ್ ಆಗಿಲ್ಲ, ಫ್ಲೇವರಿಶ್ ಆಗಿದೆ. ಬೆಂಗಳೂರಲ್ಲಿರೋ ಮ್ಯಾಕ್ಸಿಮಮ್ ಜನ ಇದನ್ನ ಇಷ್ಟಪಡಲ್ಲ. ಬೆಣ್ಣೆಕಾಲಿ ತುಪ್ಪ ಸೆಟ್ಟು. ಎಲ್ಲರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಮ್ಮ ಟ್ರಾವೆಲ್ ಕರ್ನಾಟಕ ಟ್ರಿಪ್ಪಲ್ಲಿ ನಾನೆಲ್ಲಿದ್ದೀನಪ್ಪ ಅಂತಾರೆ ಹಾಸನದ ಒನ್ ಆಫ್ ದ ಓಲ್ಡೆಸ್ಟ್ ಸ್ಪಾಟು ಆ್ಯಂಡ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಒಂದು ಜಾಗಕ್ಕೆ ಬಂದಿನಿ. ಜಾಗ ಶುರುವಾಗಿ ಬರೋಬ್ಬರಿ 35 ವರ್ಷ ಆಗಿದೆ. ಈ ಒಂದು ಜಾಗನ ತುಪ್ಪು ಸೆಟ್ ಹೋಟ್ಲ್ ಅಂತ ಕೂಡ ಕರೀತಾರೆ. ಬಿಕಾಸ್ ಬೆಂಗಳೂರು ಟು ಸಕಲೇಶ್ಪುರ ಟ್ರಾವೆಲ್ ಮಾಡೋ ಮ್ಯಾಕ್ಸಿಮಮ್ ಜನ ಇಲ್ಲಿ ಸಿಗುವಂಥ ತುಪ್ಪು ಸೆಟ್ಟು ಮತ್ತು ಬೆಣ್ಣೆಕಾಲಿ ಟ್ರೈ ಮಾಡೋಕ್ಕಂತಾನೆ ವಿಸಿಟ್ ಮಾಡ್ತಾರೆ. ಜಾಗದ ಹೆಸರೇನಪ್ಪ ಅಂತಾರೆ ಗಜಾನನ ರಿಫ್ರೆಶ್ಮೆಂಟ್ ಅಂತ. ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಅಂತ ಸರ್ವ್ ಮಾಡ್ಕೊಂಡ್ಬರ್ತಾರೆ. ನಾವಿಲ್ಲಿ ಮೇನಾಗಿ ಇವರ ಬ್ರೇಕ್ಫಾಸ್ಟ್ನ ಟ್ರೈ ಮಾಡೋಕ್ಕೆ ಬಂದೆ. ಅದರಲ್ಲೂ ಕೂಡ ಇವರ ತುಪ್ಪು ಸೆಟ್ಟು ಬೆಣ್ಣೆಕಾಲಿ ಇದನ್ನು ಟ್ರೈ ಮಾಡೋಕ್ಕಂತಾನೆ ಬಂದಿದ್ದೀವಿ. ಬನ್ನಿ ಹೋಗಿ ತಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬಿಸಿಯಾಗಿರುವಂಥ ತುಪ್ಪು ಸೆಟ್ನ ಟ್ರೈ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪುರುಷೋತ್ತಮ್. ಗಜಾನನ ರಿಫ್ರೆಶ್ಮೆಂಟ್ ಯಾವಾಗ ಶುರುವಾಗಿದ್ದು ಸರ್? ಸರ್ ಇದು ಶುರುವಾಗಿ ಒಂದು 35 ವರ್ಷ ಆಯಿತು. ಎಷ್ಟು? 35 ವರ್ಷ. ಯಾರು ಶುರು ಮಾಡಿದ್ದು? ನಮ್ಮ ಅಣ್ಣವ್ರು ಶುರು ಮಾಡಿದ್ದು. ಹೇಗಿದೆ ಸರ್ ರೆಸ್ಪಾನ್ಸು? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ, ನಿಮ್ಮಲ್ಲಿ ಬಂದರೆ ತುಪ್ಪದ ಕಾಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತ ಕೇಳಿ. ತುಪ್ಪ ಸೆಟ್ ಯಾವಾಗಿಂದ ಸರ್ ಅದು ಮಾಡ್ತಾ ಇರೋದು? ಸರ್ ಅದು ಸ್ಟಾರ್ಟಿಂಗಿಂದನೂ ಇದೆ ಸರ್. ಸ್ಟಾರ್ಟಿಂಗಿಂದನೂ ಇದೆ. ಎಷ್ಟು ಒಂದು ಪ್ಲೇಟು? 70 ರೂಪಾಯಿ. ಏನೇನು ಕೊಡ್ತೀರಾ ಅದಕ್ಕೆ? ಅದು ತುಪ್ಪ, ಚಟ್ನಿ, ಈರುಳ್ಳಿ ಪಲ್ಯ, ತುಪ್ಪನ ಅವಾಗಲೇ ಕಾಸಿ ಹಾಕೋದು. ಓಕೆ, ಜಸ್ಟ್ ದೋಸೆ ಮಾಡಿಬಿಟ್ಟು ದೋಸೆಗೆ ತುಪ್ಪ ಹಾಕಲ್ಲ, ಈ ಪಲ್ಯ ಮತ್ತು ಚಟ್ನಿಗೆ ಮಿಕ್ಸ್ ಮಾಡಿ ಅದಕ್ಕೆ ತುಪ್ಪ ಹಾಕಿ ಕೊಡ್ತೀರಲ್ವ? ಮಾಡಿ ಹಾಕ್ತೀವಿ. ಅದು ಸಿಕ್ಕಾಪಟ್ಟೆ ಫೇಮಸ್ಸು. ಎಷ್ಟಂದ್ರೆ ಒಂದು ಪ್ಲೇಟ್ 70 ರೂಪಾಯಿ. ಪ್ಲೇಟ್ 70. ಅದು ಬಿಟ್ಟು ಏನೇನು ಸಿಗುತ್ತೆ ಸರ್? ಅದೇ ಇಡ್ಲಿ, ವಡ, ಪೂರಿ, ಹಾಂ, ಚೌಚೌ ಬಾತು, ರೈಸ್ ಬಾತ್. ಓಕೆ, ಇಷ್ಟು ಐಟಮ್ ಸಿಗುತ್ತೆ. ಮಧ್ಯಾಹ್ನ ಊಟ ಸಿಗುತ್ತೆ. ಅಂದರೆ ಊಟ ಅಂದರೆ ಯಾವ ಥರ? ಮುದ್ದೆ ಊಟ, ಚಪಾತಿ ಊಟ, ಪೂರಿ ಊಟ. ಓಕೆ, ಲಿಮಿಟೆಡಾ ಅನ್ಲಿಮಿಟೆಡಾ? ಲಿಮಿಟೆಡ್. ಎಷ್ಟಿರುತ್ತೆ ಒಂದು ಊಟ? 50 ರೂಪಾಯಿ. 50 ರೂಪಾಯಿ. ಇದು ಸೆಟ್ ಬಂದು 70 ರೂಪಾಯಿ. 70 ರೂಪಾಯಿ. ಸೆಟ್ಟಲ್ಲಿ ಅದು ಖಾಲಿ ದೋಸೆನೂ ಬರುತ್ತೆ, ಸೆಟ್ಟು ಬರುತ್ತಾ? ಸೆಟ್ ಬರುತ್ತೆ, ಬೆಣ್ಣೆ ಮಸಾಲೆ, ಹಾಂ, ಬೆಣ್ಣೆ ದೋಸೆ, ಓಕೆ, ಖಾಲಿ ದೋಸೆ. ಮ್ಯಾಕ್ಸಿಮಮ್ ಬಂದವರು ಸೆಟ್ಟು ಟ್ರೈ ಮಾಡ್ತಾರೆ. ಓಪನ್ ದೋಸೆ. ಓಕೆ, ಎಸ್, ಜಾಗಕ್ಕೆ ಬಂದು ಸೆಟ್ಲ್ ಆದ್ವಿ. ಒಂದು ಬ್ಯುಸಿ ಆಗಿರುವಂಥ ಜಾಗ. ಬೆಳಗ್ಗೆ 7 ಗಂಟೆಗೆ ಶುರುವಾದರೆ ಹೆವಿ ಕ್ರೌಡ್ ಬರ್ತಾರೆ. ಅದೇ ಥರ ದೋಸೆ ಒಂದು 3-4 ತವಾ ಇದೆ. ಕಂಟಿನ್ಯೂಸ್ ಆಗಿ ದೋಸೆ ಮಾಡ್ತಾನೆ ಇರ್ತಾರೆ, ಖಾಲಿ ಆಗ್ತಾನೆ ಇರುತ್ತೆ. ಅಟ್ ಎ ಟೈಮ್ ಒಂದು ತವಾದಲ್ಲಿ ಹತ್ತತ್ರ 10ರಿಂದ 12 ದೋಸೆ ಮಾಡುವಂಥದ್ದು, ಅದು ಕೂಡ ಖಾಲಿ ಆಗ್ತಾನೆ ಇರುತ್ತೆ. 3 ಕಡೆ 3 ಜನ ದೋಸಾ ಮಾಸ್ಟರ್ಸ್ ಇದ್ದಾರೆ. ಅವ್ರು ಬ್ಯುಸಿಯಾಗೇ ಇರ್ತಾರೆ, ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಒಂದಾದ್ಮೇಲೆ ಒಂದು ಐಟಮ್ ಖಾಲಿ ಆಗ್ತಾನೆ ಇರುತ್ತೆ. ಇಲ್ಲಿ ತುಪ್ಪದ ಖಾಲಿ ಮತ್ತು ಬೆಣ್ಣೆ ಸೆಟ್ಟು, ಮೋಸ್ಟ್ಲಿ ತುಪ್ಪದ ಕಾಲಿನೋ ಬೆಣ್ಣೆ ಸೆಟ್ಟು ಸಮಥಿಂಗ್ ಏನೋ ಬರುತ್ತೆ, ಅವ್ರನ್ನ ಕೇಳಬೇಕು. ಅದು ಸಿಕ್ಕಾಪಟ್ಟೆ ಫೇಮಸ್ಸು. ನನ್ನ ಈ ಒಂದು ಟ್ರಾವೆಲ್ ಕರ್ನಾಟಕ ಟ್ರಿಪ್ಪಲ್ಲಿ ಹಾಸನ್ ಒನ್ ಆಫ್ ದ ಒಂದು ಯೂನಿಕ್ ಆಗಿರೋವಂಥ ಒಂದು ಜಾಗ. ಅದು ಈ ಒಂದು ಗಜಾನನ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ಓಲ್ಡೆಸ್ಟ್ ಜಾಗ, ಶುರುವಾಗಿ 35 ವರ್ಷ ಆಗಿದೆ. ಆಲ್ಮೋಸ್ಟ್ ಈ ಜಾಗಕ್ಕೆ ತುಂಬ ಜನ ಟ್ರಾವೆಲರ್ಸ್ ಬರುವಂಥದ್ದು. ಒಂದು ಹಳೆಯ ಜಾಗ, ಯಾವಾಗ ಶುರುವಾಯಿತು ಆವಾಗಲಿಂದ ಇವಾಗಲವರು ಕೂಡ ಅದೇ ಒಂದು ಓಲ್ಡ್ ಆ್ಯಂಬಿಯನ್ಸು, ಅದೇ ಒಂದು ನಾಸ್ಟಾಲಜಿಕಲ್ ವೈಬಲ್ಲಿ ರನ್ ಮಾಡ್ಕೊಂಬರ್ತಾ ಇರೋಂಥ ಒಂದು ಜಾಗ. ತಿಂಡಿ ಐಟಮ್ ಸಿಗುತ್ತೆ ಇಲ್ಲಿ. ದೋಸೆ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಈ ಕೇಸರಿ ಬಾತ್ ಉಪ್ಪಿಟ್ಟು ಸಿಗುತ್ತೆ. ಅದು ಬಿಟ್ಟರೆ ಈ ದಹಿ ವಡದಲ್ಲಿ ಸುಮಾರು ಮಂಗಳೂರು ಬನ್ಸು, ದಹಿ ವಡ, ಆ ಥರ ಐಟಮ್ ಎಲ್ಲ ಸಿಗುತ್ತೆ. ಮೇನಾಗಿ ಐಟಮ್ ಬಂದೇ ಬಿಡ್ತಾ. ಎಸ್ ಸರ್, ಇನ್ನು ಇದು ಬರಬೇಕು ನಮಗೆ, ಇನ್ನೊಂದು ಐಟಮ್ ಬರಬೇಕು. ತುಪ್ಪ ಸೆಟ್ ಬರಬೇಕು. ಇದು ತುಪ್ಪ ಸೆಟ್ಟು. ಬೆಣ್ಣೆಕಾಲಿ ತುಪ್ಪ ಸೆಟ್ಟು ಅಲ್ಲ, ಬೆಣ್ಣೆಕಾಲಿ ಬೇರೆ, ಅದೇ ತುಪ್ಪ ಸೆಟ್ ಬೇರೆ. ಬಟ್ ಪಲ್ಯ ಎರಡಕ್ಕೂ ಒಂದೇ ಕೊಡ್ತೀರಾ? ಈ ತುಪ್ಪ ಎಲ್ಲ ಹಾಕಲ್ಲ. ಓಕೆ, ಈ ಸೆಟ್ಟು ಮಾತ್ರ ತುಪ್ಪ ಹಾಕೊಡೋದು. ಓಕೆ, ಹಾಂ ಹಾಂ, ಅದೇ ಗೊತ್ತಾಯ್ತು. ತುಪ್ಪ ಸೆಟ್ಟು ಸರಿ. ಎಷ್ಟಿದೆ? 70 ರೂಪಾಯಿ ಅಲ್ವಾ? 70. ಎಷ್ಟು ದೋಸೆ ಬರುತ್ತೆ? 3 ಬರುತ್ತಾ? ಬ್ಯುಸಿ ಆಗ್ಬಿಟ್ರು. 3 ದೋಸೆ. ಇದು ಈ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಮೇನಾಗಿ ಬಂದವರು ಈ ಒಂದು ತುಪ್ಪದ ಸೆಟ್ಟು ಮತ್ತು ಬೆಣ್ಣೆಕಾಲಿ ಅಂತ ಬರುತ್ತೆ, ಅದು ಸಿಕ್ಕಾಪಟ್ಟೆ ಫೇಮಸ್ಸು. ಬೆಣ್ಣೆಕಾಲಿಗೆ ತುಪ್ಪ ಹಾಕಲ್ಲ, ತುಪ್ಪದ ಕಾಲಿಗೆ ಬೆಣ್ಣೆ ಹಾಕಲ್ಲ. ಜಸ್ಟ್ ದೋಸೆ ಮಾಡಿರ್ತಾರೆ. ದೋಸೆ ಮಾಡಿಕೊಂಡು ಒಂದು ದೊಡ್ಡ ಬೌಲಲ್ಲಿ ಚಟ್ನಿ ಮತ್ತು ಪಲ್ಯ, ಅದ್ರ ಮೇಲೆ ಬಿಸಿ ತುಪ್ಪ ಹಾಕಿ ಕೊಡುವಂಥದ್ದು. ಐಟಮ್ ಎಲ್ಲ ಬಂದಿದೆ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಎಸ್, ನಾವು ಆರ್ಡ್ರ್ ಮಾಡಿರೋ ಐಟಮ್ ಎಲ್ಲನೂ ಬಂದಿದೆ. ಫಸ್ಟ್ ಬಂದು ಇಲ್ಲಿನ ಫೇಮಸ್ ಐಟಮು ತುಪ್ಪ ಸೆಟ್ಟು. ಇದಂತೂ ಹೆವಿ ಡಿಮ್ಯಾಂಡ್ ಇರುವಂಥ ಒಂದು ಐಟಮ್ ಗುರು. ಮೊದಲು ಚಟ್ನಿ ಹಾಕ್ತಾರೆ, ಚಟ್ನಿ ಮೇಲೆ ಪಲ್ಯ ಹಾಕ್ತಾರೆ, ಅದಾದಮೇಲೆ
ಈ ಒಂದು ತುಪ್ಪನ ಪೋರ್ ಮಾಡಿಕೊಡ್ತಾರೆ, ಸಿಕ್ಕಾಬಟ್ಟೆ ತುಪ್ಪ ಹಾಕಿ ಕೊಡುವಂಥದ್ದು. ಮಿನಿಮಮ್ ಒಂದು 3-4 ಟೇಬಲ್ ಸ್ಪೂನು ತುಪ್ಪನೇ ಬಂದ್ಬಿಡುತ್ತೆ. ಹಂಗೆ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟಾಗಿ ತುಪ್ಪ ಚಟ್ನಿ ಒಂದು ಮರ್ಜು. ಆ ಒಂದು ಮರ್ಜ್ ಜೊತೆಗೆ ದೋಸೆ ಇಟ್ಕೊಂಡು ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಇದೊಂದು ಐಟಮ್, ಇದು 70 ರುಪೀಸು ಒಂದು ಪ್ಲೇಟು. ಅದಾದಮೇಲೆ ಈ ಕಡೆ ಬಂದರೆ ಪಲಾವ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಟೊಮೊಟೊ ಬಾತು ಪಲಾವ್ ಎರಡೂ ಕೂಡ ಚೆನ್ನಾಗಿರುತ್ತೆ ಅಂದರು. ನಾನು ಟೊಮೊಟೊ ಬಾತು ಬಿಟ್ಟು ಪಲಾವ್ನ ತೊಗೊಂಡಿದ್ದೀನಿ. ಈ ಕಡೆ ಬಂದರೆ ಖಾರ ಬಾತು ಉಪ್ಪಿಟ್ಟು, ಈ ಕಡೆ ಬಂದರೆ ಕೇಸರಿ ಬಾತ್ನು ಕೂಡ ಕೊಟ್ಟಿದ್ದಾರೆ. ಫಸ್ಟು ನಾವು ಈ ಒಂದು ನಮ್ಮ ಒಂದು ಸ್ಪೆಷಲ್ ಐಟಮಿಂದ ಟ್ರೈ ಮಾಡೋಣ. ಇಲ್ಲಿನ ಸ್ಪೆಷಲ್ ಈ ಬಂದವರು ಮ್ಯಾಕ್ಸಿಮಮ್ ಈ ಒಂದು ಐಟಮ್ನ ಟ್ರೈ ಮಾಡೇ ಮಾಡ್ತಾರೆ. ಎಷ್ಟು ದೋಸೆ ಕೊಡ್ತಾರೆ? 3 ದೋಸೆ ಬರುತ್ತೆ ಗುರು, ಸಫಿಷಿಯೆಂಟ್ ಆಗಿರುತ್ತೆ. ಹಂಗೆ ಸ್ವಲ್ಪ ಇದನ್ನ ಫೋಲ್ಡ್ ಮಾಡಿ ಬೇಡ ಹಿಂಗೆ ತಿಂದ್ಬಿಡೋಣ ಬೆಸ್ಟು. ದೋಸೆ ಸಾಫ್ಟಾಗಿರೋಂಥ ಒಂದು ದೋಸೆ. ಓಹೋ, ಆ ಸಾಫ್ಟ್ನೆಸ್ಸು ಸ್ಪಾಂಜ್ ಇದ್ದಂಗೆ ಮುಟ್ಬೇಕಾದ್ರೆ ಗೊತ್ತಾಗುತ್ತೆ, ಆ ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಹಂಗೆ ಬ್ರೇಕ್ ಮಾಡಿಕೊಂಡು ಇದನ್ನ ಹಂಗೆ ಲೈಟಾಗಿ ಮಿಕ್ಸ್ ಹೊಡೆದು ಸ್ಪೂನ್ನ ಸೈಡ್ಗಿಟ್ಟು ಚಟ್ನಿ ಪಲ್ಯ ವಿತ್ ತುಪ್ಪ ಒಂದು ಬೈಟು. ಒಂದು ಸಾಫ್ಟು ದೋಸೆ ಲಿಟ್ರಲಾಗಿ ಈ ಒಂದು ತುಪ್ಪ ಮತ್ತು ಚಟ್ನಿ ದೋಸೆ ಸೋಕಾದ್ಮೇಲೆ ಒಂದು ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ಬಾಯಿಗಿಟ್ಟ ತಕ್ಷಣ ಬೆಣ್ಣೆ ಥರ ಕರಗೋಗುತ್ತೆ ಅಂತಲೇ ಹೇಳ್ಬೋದು. ತುಪ್ಪ, ಈ ಒಂದು ಚಟ್ನಿ, ಆ ಒಂದು ಪಲ್ಯ ಅಲ್ಟಿಮೇಟ್ ಕಾಂಬಿನೇಷನು. ಸೂಪರಾಗಿದೆ. ವರ್ತ್ ಟೇಸ್ಟು, ವರ್ತ್ ವಿಸಿಟ್ ಸ್ಪಾಟು. ಇದಕ್ಕಂತಲೇ ಪದೇ ವಿಸಿಟ್ ಮಾಡ್ಬೋದು, ಅಷ್ಟು ಸಖತ್ತಾಗಿದೆ. ಆ ತುಪ್ಪದ ಘಮ ಅಂತೂ ಆನ್ ದ ಪಾಯಿಂಟಲ್ಲಿದೆ. ಲೈಟಾಗಿ ಒಂದು ಪಲ್ಯ ಇದೆ ಗೊತ್ತಾ, ಅದು ಲೈಟ್ ಸ್ಪೈಸಿ ಅನಿಸುತ್ತೆ. ಚಟ್ನಿ ಕೂಡ ಲೈಟಾಗಿ ಆ ಸ್ಪೈಸಿನೆಸ್ಸು, ಆ ಕೊಬ್ಬರಿ ಫ್ಲೇವರ್ ಜೊತೆಗೆ ಲೈಟಾಗಿ ಗೊತ್ತಾಗುತ್ತೆ. ಬಟ್ ಆ ಒಂದು ತುಪ್ಪ ಇದೆಯಲ್ಲ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿಬಿಡುತ್ತೆ. ಸ್ಪೈಸಿ ಇದ್ದರೂ ಕೂಡ ಗೊತ್ತಾಗದೆ, ಆ ಒಂದು ಕೊಬ್ಬರಿ ಫ್ಲೇವರ್ ಇದ್ದರೂ ಕೂಡ ಅದನ್ನ ಡಾಮಿನೇಟ್ ಮಾಡಿಕೊಂಡು ಒಂದು ಬೆಸ್ಟ್ ಟೇಸ್ಟಲ್ಲಿದೆ. ಸೂಪರು. 70 ರೂಪಾಯಿಗೆ ಪಕ್ಕ ಟು ಪಕ್ಕ ಹೊರತು 3 ದೋಸೆ ಕೊಡ್ತಾರೆ. ಅದು ಸಣ್ಣ ದೋಸೆ ಅಲ್ಲ, ಸ್ವಲ್ಪ ದೊಡ್ಡ ಸೈಜ್ ದೋಸೆ ಕೊಡ್ತಾರೆ. ಆರಾಮಾಗಿ ಒಬ್ಬರಿಗೆ ಸಫಿಷಿಯೆಂಟ್ ಆಗಿರುತ್ತೆ. ಈ ಕಾಂಬೋನೇ ಗುರು ಅಲ್ಟಿಮೇಟ್ ಆಗಿರೋದು. ಎಲ್ಲ ಮರ್ಜ್ ಮಾಡಿಬಿಟ್ಟು ತಿನ್ನೋಕ್ಕಂತೂ ಸಾಕಾಗಿರುತ್ತೆ. ಆ ತುಪ್ಪ ಇರುತ್ತೆ ಗೊತ್ತಾ, ನೀಟಾಗಿ ಆ ದೋಸೆಗೆ ಕೋಟ್ ಆಗಿಬಿಡುತ್ತೆ. ಅದಾದಮೇಲೆ ಆ ಚಟ್ನಿ ಒಂದು ತಿಕ್ಕು ಕೋಟಿಂಗ್ ಆಗುತ್ತೆ. ಅದ್ರ ಮೇಲೆ ಆ ಒಂದು ಆನಿಯನ್ ಇಟ್ಕೊಂಡು ತಿನ್ನೋದಂತೂ ಬೆಂಕಿ ಟೇಸ್ಟು. ಆನಿಯನ್ ಪಲ್ಯ ಅಂತೂ ಸೈಕ್ ಟೇಸ್ಟಲ್ಲಿದೆ. ಒಂದೊಂದು ಬೈಟ್ಗೂ ಆ ಒಂದು ಟೇಸ್ಟು ಎನನ್ಸ್ ಆಗ್ತಾ ಇದೆ. ಲಿಟ್ರಲಾಗಿ ತಿಂತಾನೆ ಇರಬೇಕು ಅನಿಸುತ್ತೆ. ಆ ತುಪ್ಪ ಜಾಸ್ತಿ ಹಾಕಿದ್ರು ಕೂಡ ಮೊಕ್ಕೊಡಿಯಲ್ಲ. ತುಪ್ಪ ಅಂತೂ ನೀವು ಎಕ್ಸ್ಟ್ರಾ ಕೇಳಿದ್ರೆ ಎಕ್ಸ್ಟ್ರಾ ಹಾಕ್ಕೊಡ್ತಾರೆ. ತುಪ್ಪಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ತುಪ್ಪ ಜಾಸ್ತಿನೇ ಹಾಕ್ಕೊಡ್ತಾರೆ. ಎರಡನೇ ಐಟಮು ಪಲಾವ್ ತೊಗೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಕೊಟ್ಟಿದ್ದಾರೆ ಗುರು. ಹಂಗೆ ಸ್ವಲ್ಪ ಇದು ಮಾಡಿದ್ರೆ ಆಹಾ, ಅರೋಮ ಅಂತೂ ಸೈಕಿದೆ. ಹಂಗೆ ಮಿಕ್ಸ್ ಮಾಡಿ ಒಂದು ಬೈಟ್ ಮಾಡೋಣ. ಆಮೇಲೆ ಇವ್ರು ಕೊಟ್ಟರು ಅಂತ ರೈತ ಜೊತೆ ಟ್ರೈ ಮಾಡೋಣ. ಒಂದೊಳ್ಳೆ ಆರಾಮ ಆಯಿತು. ಟೇಸ್ಟ್ ಮಾಡ್ಬೇಕಾದ್ರೆ ಒಂದು ಫ್ಲೇವರ್ ಅಂತೂ ಪ್ರತಿಯೊಂದು ಕಾಳು ಹಿಡ್ಕೊಂಡಿರುತ್ತೆ. ಒಂದು ಬೆಸ್ಟ್ ಪಲಾವು. ಹೆವಿ ಸಾಫ್ಟ್ ಅನ್ಸಲ್ಲ, ಲೈಟಾಗಿ ಹಾರ್ಡ್ ಅನಿಸುತ್ತೆ. ಒಂದು ಸಾಫ್ಟ್ನೆಸ್ ಗೊತ್ತಾಗಲ್ಲ. ಬಟ್ ಪಲಾವ್ ಅಂತೂ ಸೈಕ್ ಫ್ಲೇವರ್ ಟೇಸ್ಟಲ್ಲಿದೆ. ಫ್ಲೇವರು ಟೇಸ್ಟು ಆನ್ ದ ಪಾಯಿಂಟು. ಲೈಟಾಗಿ ಆ ಸ್ಪೈಸಿ, ಆ ಪಲಾವಲ್ಲೇ ಸ್ಪೈಸಿಯಾಗಿದೆ. ಒಂದು ಬೆಸ್ಟ್ ಪಲಾವ್ ಅಂತಲೇ ಹೇಳ್ತೀನಿ. ಸಖತ್ತಾಗಿದೆ. ತರಕಾರಿ ಜಾಸ್ತಿ ಹಾಕಿದ್ದಾರೆ ಗುರು. ಇನ್ನೊಂದು ಬೈಟು. ಲಿಟ್ರಲಾಗಿ ಒಂದು ಹೋಮ್ಲಿ ಸ್ಟೈಲ್ ಪಲಾವ್ ಅಂತಲೇ ಹೇಳ್ಬೋದು. ಒಂದು ಮನೇಲಿ ಮಾಡುವಂಥ ಪಲಾವ್ ಯಾವ ಥರ ಒಂದು ಟೇಸ್ಟ್ ಕೊಡುತ್ತೋ, ಒಂದು ಟೊಮೊಟೊ ಡಾಮಿನೇಷನ್ ಜೊತೆಗೆ ಅದೇ ಥರ ಇದೆ. ಸಿಕ್ಕಾಪಟ್ಟೆ ಟೊಮೊಟೊ ಹಾಕಿರ್ತಾರೆ ಮತ್ತು ಆ ಒಂದು ಫ್ಲೇವರ್ ಕೂಡ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಸಖತ್ತಾಗಿದೆ ಪಲಾವು. ಇದರ ಪ್ರೈಸು ಗೊತ್ತಿಲ್ಲ. ಮೋಸ್ಟ್ ಪ್ರಾಬಲಿ 50 ರೂಪಾಯಿ ಇರುತ್ತೆ. ನಾನು ಕೇಳಿಬಿಟ್ಟು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಸ್ವಲ್ಪ ರೈತ ಜೊತೆಗೆ ಟ್ರೈ ಮಾಡೋಣ. ಪಲಾವ್ ಕೂಡ ಸೈಕಾಗಿದೆ. ಇಲ್ಲಿ ಬಂದರೆ ತುಪ್ಪ ಸೊಟ್ಟು ಬೆಣ್ಣೆಕಾಲಿ ಪಕ್ಕ ಟ್ರೈ ಮಾಡ್ತಾರೆ. ಅದು ಬಿಟ್ಟು ಏನೋ ಟ್ರೈ ಮಾಡ್ತೀನಿ ಅಂದರೆ ರೈಸಲ್ಲಿ ಪಲಾವ್ನ ಟ್ರೈ ಮಾಡಿ. ಟೊಮೊಟೊ ಬಾತ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ಪರ್ಸನಲ್ ರೆಕಮೆಂಡೇಷನು ಪಲಾವ್ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾರ್ಮಲಾಗಿ ತಿಂದಾಗ ಒಂದು ಫ್ಲೇವರ್ ಗೊತ್ತಾಗುತ್ತೆ. ಬಟ್ ರೈತ ಜೊತೆ ಇಟ್ಕೊಂಡು ತಿಂದಾಗಂತೂ ಅಲ್ಟಿಮೇಟ್ ಆಗಿದೆ. ಲೈಟಾಗಿ ಒಂದು ಹುಳಿ, ಒಂದು ಈರುಳ್ಳಿ ಚಂಕ್ಸು, ಅಲ್ಟಿಮೇಟ್ ಟೇಸ್ಟು. ರೈತ ಹಾಕೊಂಡು ಜಾಸ್ತಿ ತಿನ್ನೋಣ, ಸೂಪರ್ ಇದೆ. ಮ್ಯಾಕ್ಸಿಮಮ್ ಈ ಪಲಾವ್ ಐಟಮು, ಈ ಬಿರಿಯಾನಿ ಐಟಮ್ಗಳಿಗೆ ನಾನು ರೈತನ ರೆಕಮೆಂಡ್ ಮಾಡಲ್ಲ. ಬಟ್ ಈ ಒಂದು ಜಾಗದಲ್ಲಿ ಬಂದರೆ
ಪಲಾವ್ ಜೊತೆಗೆ ರೈತನಂತೂ ಮಿಸ್ಸೇ ಮಾಡಬೇಡಿ, ಸೂಪರ್ ಟೇಸ್ಟ್ ಇದೆ. ಖಾರಾಬಾತು ಉಪ್ಪಿಟ್ಟು ಬೆಂಗಳೂರಲ್ಲಿರೋ ಮ್ಯಾಕ್ಸಿಮಮ್ ಜನ ಇದನ್ನು ಇಷ್ಟಪಡಲ್ಲ. ಬಿಕಾಸ್ ಸಂಡೇ ಬಂದರೆ ಅಮ್ಮ ಇದನ್ನೇ ಮಾಡ್ತಾರೆ, ಮಂಡೇ ಬಂದರೂ ಅಮ್ಮ ಇದನ್ನೇ ಮಾಡ್ತಾರೆ ಅಂತ ಮ್ಯಾಕ್ಸಿಮಮ್ ಜನ ಈ ಒಂದು ಉಪ್ಪಿಟ್ಟನ್ನ ತಿನ್ನಲ್ಲ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್, ಉಪ್ಪಿಟ್ಟನ್ನ ಟ್ರೈ ಮಾಡಿ ಅಂತ ಓನರ್ ಕೂಡ ಹೇಳಿದರು. ಅದೇ ಕಾರಣಕ್ಕೆ ನಾನು ಉಪ್ಪಿಟ್ಟನ್ನ ತೊಗೊಂಡಿದ್ದೀನಿ. ತೊಗೊಂಡು ಟೇಸ್ಟ್ ಮಾಡೋದ್ರಲ್ಲಿ ಆರೋಗಿದೆ. ಇದ್ರಲ್ಲೂ ಕೂಡ ಒಂದು ಅರೋಮಾ ಸಖತ್ತಾಗಿದೆ. ಒಂದು ಬೈಟು. ಚೆನ್ನಾಗಿದೆ. ಅದರ ಅರೋಮಾ ಅಂತೂ ಆನ್ ದ ಪಾಯಿಂಟಲ್ಲಿದೆ. ಫ್ಲೇವರು ಚೆನ್ನಾಗಿದೆ ಗುರು. ಒಂದೊಳ್ಳೆ ಖಾರಾಬಾತು, ಒಂದೊಳ್ಳೆ ಉಪ್ಪಿಟ್ಟು, ಸ್ಪೈಸೂ ಜಾಸ್ತಿ ಅನಿಸಲ್ಲ, ಸಾಲ್ಟು ಜಾಸ್ತಿ ಅನಿಸಲ್ಲ. ಲಿಟ್ರಲಾಗಿ ಈ ಮನೇಲಿ ಮಾಡುವಂಥ ಉಪ್ಪಿಟ್ಟು ಯಾವ ಇದೆಯೋ ಅದೇ ಥರ ಒಂದು ಟೇಸ್ಟ್ ಇದೆ. ಹೋಮ್ಲಿ ಸ್ಟೈಲು ಉಪ್ಪಿಟ್ಟಾಗಲಿ ಪಲಾವ್ ಆಗಲಿ ಒಂದು ಹೋಮ್ಲಿ ಸ್ಟೈಲಲ್ಲೇ ಸಖತ್ತಾಗಿರುತ್ತೆ. ಫ್ಲೇವರ್ ಇಷ್ಟ ಆಗಿದೆ ಗುರು. ಆ ಫ್ಲೇವರ್ ಲೆಸ್ ಆಗಿಲ್ಲ, ಫ್ಲೇವರ್ ಇಷ್ಟ ಆಗಿದೆ. ತಿನ್ನಬೇಕಾದ್ರೆ ಮಜವಾಗಿದೆ. ಮುಂಗೆ ಸ್ವಲ್ಪ ಚಟ್ನಿ ಜೊತೆಗೆ ಡಿಪ್ ಮಾಡಿ ಚೆನ್ನಾಗಿದೆ. ಚಟ್ನಿ ಲೈಟಾಗಿ ಆ ಸ್ವೀಟ್ ಫ್ಲೇವರ್ ಗೊತ್ತಾಗುತ್ತೆ. ಬಟ್ ಚಟ್ನಿ ಬಿಟ್ಟು ಹಂಗೆ ತಿನ್ನಿ, ಬಂದರೆ ಬಿಸಿ ಬಿಸಿ ತಿನ್ನಿ, ಪಕೋಟೋ ಪಕ್ಕ ಇಷ್ಟಪಡ್ತೀರಾ. ಖಾರಾಬಾತ್ ಆದಮೇಲೆ ಕೇಸರಿ ಬಾತು ಫೈನಲ್ ಐಟಮು. ಇದಂತೂ ಟ್ರೈ ಮಾಡಲೇಬೇಕು. ಖಾರಾಬಾತ್ ತಿಂದಮೇಲೆ ಕೇಸರಿ ಬಾತ್ ತಿನ್ನಲೇಬೇಕು. ಇದು ಆ್ಯಸ್ ಯೂಶುವಲ್ ಕಾಮನ್ನು. ಹಂಗೆ ಸ್ವಲ್ಪ ತೊಗೊಂಡು ಒಂದು ಸಾಫ್ಟಾಗಿರುವಂಥ ಒಂದು ಕೇಸರಿ ಬಾತು. ತುಂಬ ಜನ ಕೇಸರಿ ಬಾತ್ ಕೂಡ ಇಷ್ಟಪಡಲ್ಲ, ನನಗೆ ಲೈಟಾಗಿ ಇಷ್ಟ ಆಗುತ್ತೆ. ತಿನ್ನೋಣ. ಒಂದು ಪೈನಾಪಲ್ ಫ್ಲೇವರ್ ಅಂತೂ ಆನ್ ದಿ ಪಾಯಿಂಟಲ್ಲಿದೆ. ಒಂದು ಒಳ್ಳೆ ಸಖತ್ತಾಗಿರುವಂಥ ಒಂದು ಕೇಸರಿ ಬಾತು. ತುಪ್ಪ ಯಥೇಚ್ಛವಾಗಿ ಹಾಕಿರ್ತಾರೆ. ಮತ್ತು ಒಂದು ಪೈನಾಪಲ್ ಇದೆಯಲ್ಲ, ಅದರ ಫ್ಲೇವರ್ ಅಂತೂ ಆನ್ ದ ಪಾಯಿಂಟಲ್ಲಿ ಡಾಮಿನೇಟ್ ಮಾಡುತ್ತೆ. ಸಿಕ್ಕಾಪಟ್ಟೆ ಪೈನಾಪಲ್ ಹಾಕಿ ಮಾಡಿರುವಂಥ ಒಂದು ಪೈನಾಪಲ್ ಕೇಸರಿ ಬಾತ್ ಅಂತಲೇ ಹೇಳ್ಬೋದು. ಸ್ವೀಟು ಕೂಡ ನಿಮಗೆ ಜಾಸ್ತಿ ಅನಿಸಲ್ಲ, ಮೊಕ್ಕೊಡಿ ಅಲ್ಲ. ಲಿಟ್ರಲಾಗಿ ತಿಂತಾನೆ ಇರಬೇಕು ಅನಿಸುತ್ತೆ. ಒಂದು ಮೈಲ್ಡ್ ಲೆವೆಲ್ ಇರೋಂಥ ಒಂದು ಸ್ವೀಟು. ಬಟ್ ಆ ಒಂದು ಪೈನಾಪಲ್ ಫ್ಲೇವರ್ ಜೊತೆ ತಿನ್ನಬೇಕಾದ್ರೆ ಅಲ್ಟಿಮೇಟ್ ಆಗಿದೆ. ನಾನು ತೊಗೊಂಡಿದ್ದಂಥ 4 ಐಟಮ್ ಕೂಡ ಸೂಪರಾಗಿತ್ತು. ಅಂದರೂ ಕೂಡ ಖಾಲಿ ಸೋ ಸ್ಟಾಪರು. ಪಲಾವ್ ಅಂತೂ ಹೋಮ್ಲಿ ಸ್ಟೈಲ್ ಸಖತ್ತಾಗಿದೆ. ಅದಾದಮೇಲೆ ತುಂಬ ಇಷ್ಟಪಡೋದು ಈ ಒಂದು ಕೇಸರಿ ಬಾತು. ಮಸ್ತಾಗಿದೆ. ಲಾಸ್ಟ್ ಒಂದು ಬೈಟ್ ಮಾಡಿ ನಾವು ಕೂಡ ಓಡೋಣ. ಆಲ್ಮೋಸ್ಟ್ ಬಂದು ಒಂದು 2-3 ಅವರ್ ಈ ಒಂದು ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಚೆನ್ನಾಗಿದೆ. ಸೊ ಒಂದು ಜಾಗದ ಬಗ್ಗೆ ಹೇಳ್ಬೇಕಂತಂದರೆ ಇದು ಬಂದು ಹಾಸನ್ KR ಪುರಂ 3ನೇ ಕ್ರಾಸು 4ನೇ ಕ್ರಾಸು. ಅದರ ಎಕ್ಸಾಕ್ಟ್ ಲೊಕೇಶನ್ ನಂಗೆ ಗೊತ್ತಿಲ್ಲ, ಅದು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಒಂದು ಜಾಗ ಶುರುವಾಗಿ 35 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಯಾರು ಬೆಂಗಳೂರು ಟು ಈ ಒಂದು ಸಕಲೇಶ್ಪುರ, ಮಂಗಳೂರು, ಧರ್ಮಸ್ಥಳ ಈ ಕಡೆ ಟ್ರಾವೆಲ್ ಮಾಡ್ತಾರೋ ಮ್ಯಾಕ್ಸಿಮಮ್ ಜನ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡುವಂಥದ್ದು. ಬಿಕಾಸ್ ಆಫ್ ಇವರ ಈ ಒಂದು ದೋಸೆಗಂತಲೇ ಸಿಕ್ಕಾಪಟ್ಟೆ ಜನ ವಿಸಿಟ್ ಮಾಡ್ತಾರೆ. ನೀವು ಕೂಡ ಹಾಸನ ಕಡೆ ಟ್ರಾವೆಲ್ ಮಾಡ್ತಾರೆ ಅಥವಾ ಈ ಧರ್ಮಸ್ಥಳ ಕಡೆ ಟ್ರಾವೆಲ್ ಮಾಡ್ತಾಯಿದ್ರೆ ಒಂದು ಚಿಕ್ಕ ಡೈವರ್ಷನು, ಹಾಸನ ಎಂಟ್ರೆನ್ಸ್ ಇದೆಯಲ್ಲ ಆ ಒಂದು ಜಾಗದಲ್ಲಿ ಸ್ವಲ್ಪ ರೈಟ್ ತೊಗೊಂಡು ಒಳಗಡೆ ಬಂದರೆ ಒಂದು 2 ಕಿಲೋಮೀಟ್ರ್ ಒಳಗಡೆ ಬಂದ್ರೇ ಒಂದು ಸಂಧಿ ಒಳಗಡೆ ಬರುವಂಥ ಒಂದು ಜಾಗ ಇದು. ನಿಮ್ಮ ಗೂಗಲಲ್ಲಿ ಕೂಡ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ ಅಂತ ಹಾಕಿದ್ರೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಸಿಗುತ್ತೆ. ಅದನ್ನು ಕೂಡ ನೋಡ್ಕೊಂಡು ಬರ್ಬೋದು. ಇದರ ಎಕ್ಸಾಕ್ಟ್ ಟೈಮಿಂಗು, ಲೊಕೇಶನು ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಹಾಸನ ಕಡೆ ಬಂದು ಒಂದು ಜಾಗಕ್ಕಂತೂ ಪಕ್ಕ ವಿಸಿಟ್ ಮಾಡಿ. ನಾನು ಕೂಡ ಹೊಡ್ತೀನಿ. ಟೇಕ್ ಕೇರ್, ಬಾಯ್.